ವಿದ್ಯುತ್ ಉಳಿಸಿ, ವಿದ್ಯುತ್ ಉಳಿಸಿ, ವಿದ್ಯುತ್ ಉಳಿಸಿ. ವಿದ್ಯುತ್ ಉಳಿಕೆ ಮತ್ತು ಕಾನೂನು ಪಾಲನೆ ಕೇವಲ ಸಾರ್ವಜನಿಕರಿಗೆ ಮಾತ್ರನಾ ಸ್ವಾಮಿ? ಕೇವಲ ಸಾರ್ವಜನಿಕರು ಮಾತ್ರನೇ ವಿದ್ಯುತ್ ಉಳಿಸಿದ್ರೆ ಉಳಿತಾಯ ಆಗತ್ತಾ? ವಿದ್ಯುತ್ ಉಳಿಸ್ಬೇಕಾಗಿರೋರು ಎಲ್ಲರೂ ತಾನೆ. ಸರ್ಕಾರಿ ಕಚೇರಿಗಳಲ್ಲಿ ಬಿಟ್ಟಿ ಫ್ಯಾನು ಬಿಟ್ಟಿ ಲೈಟು ಸಿಕ್ತು ಅಂತ 4 ಲೈಟು 3 ಫ್ಯಾನ್ಗಳು ಹಾಕೊಂಡು ನೆಮ್ಮದಿಯಾಗಿ ನಿಮ್ಮ ಪಾಡಿಗೆ ನೀವು ಎದ್ದು ಹೋಗ್ಬಿಡ್ತಿರಲ್ಲ, ಟೀ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ, ಊಟಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ. ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವಂತ ಮಹಾನುಭಾವರು ನಿಮ್ಮ ಆತ್ಮಸಾಕ್ಷಿನ ಒಮ್ಮೆ ರಾತ್ರಿ ಮಲಗಿದ ಮೇಲೆ ಕೇಳ್ಕೊಳ್ಳಿ. ಹೌದು, ನನ್ನ ಮನೆಯಿಂದ ನಾನು ಹೊರಗಡೆ ಎಲ್ಗಾರು ಹೋಗುವಾಗ ನನ್ನ ಹೆಂಡ್ತಿನ, ನನ್ನ ಗಂಡನ್ನ, ನನ್ನ ಮಗುವನ್ನ, ನಮ್ಮ ಅತ್ತೆನ, ನಮ್ಮ ಮಾವನ್ನ 100 ಸತಿ ಕೇಳ್ತೀನಿ, ಲೈಟ್ ಆಫ್ ಮಾಡಿದ್ರಾ, ಫ್ಯಾನ್ ಆಫ್ ಮಾಡಿದ್ರಾ, ಗ್ಯಾಸ್ ಆಫ್ ಮಾಡಿದ್ರಾ, ಬೀಗ ಕರೆಕ್ಟಾಗಿ ಹಾಕಿದ್ದೀರಾ, ಲಾಕ್ ಕರೆಕ್ಟಾಗಿ ಆಗಿದೆಯಲ್ಲ, ಅಲ್ಲಾಡ್ಸ್ ನೋಡಿದ್ರಾ ಬಾಗಲ್ನ? ಪ್ರತಿಯೊಂದನ್ನು ಕೇಳ್ತಿರಲ್ಲ ಸರ್. ಅದೇ ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡೋ ಮಾತ್ರ ಬಿಟ್ಟಿ ಕರೆಂಟು ಹೋದ್ರೆ ಹೋಗ್ಲಿ, ಯಾರಪ್ಪನ ಗಂಟು ಹೋದ್ರೆ ನಿಮ್ಗೇನು ಅಲ್ವಾ? ನಾನು ನೋಡ್ತಾ ಇದ್ದೀನಿ, ಪ್ರತಿ ಕಚೇರಿಯಲ್ಲೂ ಒಂದಿಷ್ಟು ಜಾಗೃತಿ ಮೂಡಿಸುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಯಾವುದೇ ಆಫೀಸ್ಗೆ ಹೋಗ್ಲಿ, ಅಲ್ಲಿ ಆ ವ್ಯಕ್ತಿ ಇದನೋ ಇಲ್ವೋ ಗೊತ್ತಿಲ್ಲ, ಮೇಲ್ಗಡೆ ಫ್ಯಾನ್ ತಿರುಗ್ತಾ ಇರುತ್ತೆ, ಅದರ ಪಕ್ಕದಲ್ಲಿ ಲೈಟ್ ಉರಿತಾ ಇರುತ್ತೆ. ಯಾರಪ್ಪನ ದುಡ್ಡು ಅಂತ ನೀವು ಈ ರೀತಿಯಾಗಿ ಬೇಕಾ ಬಿಟ್ಟಿಯಾಗಿ ಬಳಸ್ತೀರಾ ಸ್ವಾಮಿ ಕರೆಂಟ್ನ? ಗೊತ್ತಾಗಲ್ವ ನಿಮ್ಗೆಲ್ಲ? ಏನ್ ಚಿಕ್ಕ ಪಾಪುಗಳ? ಹೌದಪ್ಪ, ತೊಟ್ಲಲ್ಲಿ ಆಟ ಆಡ್ತದೆ ಬಾಲ್ವಾಡಿ ಮಕ್ಕಳು, ಗೊತ್ತಾಗಲ್ಲ ಪಾಪ, ಲೈಟ್ ಫ್ಯಾನ್ ಆಫ್ ಮಾಡ್ಲಿದ್ದಂಗೆ ಹೊಟ್ಬಿಡ್ತಾರೆ ಹೊರಗಡೆಗೆ ಅಂದ್ರೆ ಹೌದಪ್ಪ ಅನ್ಬೋದು. ಏನಾದ್ರು ಪ್ರಶ್ನೆ ಮಾಡಂಗಿಲ್ಲ. ಸರ್ ಇವಾಗ ಸರ್ ಇಲ್ಲೇ ಇದ್ದೆ ಸರ್, ಹಿಂಗ್ ಹೋದೆ ಸರ್, ಹಿಂಗ್ ಬಂದೆ ಸರ್, ಅದಕ್ಕೆ ಆಫ್ ಮಾಡ್ಲಿಲ್ಲ ಸರ್. ಯಾವ್ದ್ರಿ? ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತೀರಾ ರೀಸನ್ಗಳನ್ನ. ಯಾವಾಗಾರು ಕೇಳಿ ಅದೊಂದು ಡೈಲಾಗು ಬಾಯಕ್ ಪಡ್ಕೊಬಿಟ್ಟಿರ್ತೀರ ಅಂತ. ಪ್ರತಿ ಕಚೇರಿಲೂ ಇದೆ ಹಣೆ ಬರ. ಇನ್ನು ಕೆಲವು ಕಚೇರಿಗಳಲ್ಲಿ ಹೋಗಿ ನೋಡಿ 24 ಗಂಟೆ ಲೈಟ್ ಫ್ಯಾನ್ ಉರಿಯುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಇವಾಗ ಮುಂದೆ ಬರುವಂತ ವಿಡಿಯೋ ನಾನೇ ಮಾಡಿರೋದು ಸ್ವತಃ, ನಿಮಗೆ ಗೊತ್ತಾಗುತ್ತೆ. K1 ಸಬ್ ಡಿವಿಷನ್ ಅಲ್ಲಿ ಮಾಡಿದಂತ ವಿಡಿಯೋ ಇದು. ನಾನು ಅಲ್ಲಿರುವಂತಹ AIT ಕರೆದುಬಿಟ್ಟು ಕೇಳಿದೆ, ಏನ್ ಸರ್ ಇದು ಅಂತ. ಏನೋ ರೀಸನ್ ಹೇಳಿದ್ರು, ಪ್ರತಿಯೊಬ್ರು ಅದನ್ನೇ ರೀಸನ್ ಹೇಳೋದು. ಅದೇನ್ ರೀಸನ್ ಹೇಳ್ತಾರೋ ಆ ರೀಸನ್ ಅವ್ರಿಗೆ ಎಷ್ಟು ಸಮರ್ಥ ಅನ್ಸುತ್ತೋ, ನನಗಂತೂ ಆ ರೀಸನ್ನು ತುಂಬಾ ಬೇಜಾರಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸರ್ಕಾರಿ ಕಚೇರಿಗೆ ಹೋಗಿ ನೋಡ್ತೀವಿ. ಯಾಕೆಂದ್ರೆ ನಮ್ಗೆ ಯಾಕೆ ಹೊಟ್ಟೆ ಉರಿಯುತ್ತೆ ಅಂದ್ರೆ, ಇವ್ರು ಜೋಬಿಂದ ದುಡ್ಡು ಕಟ್ಟಿದ್ರೆ ಇವ್ರ ಕಾಳಜಿ ಇರುತ್ತೆ, ಇವ್ರು ಜೋಬಿಂದ ಕಟ್ಟಲ್ಲ. ಕಚೇರಿಯಿಂದನೋ ಅಥವಾ ಸರ್ಕಾರದಿಂದನೋ ಕರೆಂಟ್ ಬಿಲ್ ಕಟ್ಟೋದ್ರಿಂದ ಇವ್ರಿಗೆ ಇದ್ರ ನೋವು ಗೊತ್ತಾಗಲ್ಲ. ಮಿಸ್ಟರ್ ಗೌರವ್ ಗುಪ್ತಾರ್ ಅವರೇ, ದಯವಿಟ್ಟು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಕಚೇರಿಯ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿ ಅಧಿಕಾರಿಗೂ ರಾಚುವಂತೆ ಒಂದು ಲೆಟರ್ನ ಅಂಟಿಸಿ ಅಥವಾ ಒಂದು ಬೋರ್ಡ್ನ ಮಾಡಿಸಿ. ಪ್ರತಿ ಸಾರಿ ಹೊರಗಡೆ ಹೋಗುವಾಗ ನಿಮ್ಮ ಲೈಟ್ ಫ್ಯಾನ್ ಸ್ವಿಚ್ಗಳನ್ನ ಆಫ್ ಮಾಡಬೇಕು. ಪ್ರತಿ ಕಚೇರಿಯಲ್ಲಿ ಈ ಪ್ರಾಬ್ಲಮ್ ಇದೆ. ಹೈಯರ್ ಆಫೀಸರ್ ಕಚೇರಿಗಳಲ್ಲಂತೂ ಲೈಕ್ ಈ AWE SC ಲೆವೆಲ್ ಅಲ್ಲಿರುವಂತಹ ಕಚೇರಿಗಳಲ್ಲಂತೂ ಇದು ಸರ್ವೇ ಸಾಮಾನ್ಯವಾಗಿದೆ. ಅಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಅಧಿಕಾರಿಯೂ ಇದೇ ಪರಿಸ್ಥಿತಿ. ಹಲವಾರು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ, ಹಲವಾರು ವಿಡಿಯೋಗಳು ಮಾಡಿದ್ದೀನಿ ನೋಡಿ. ಅನ್ಯಾಯಕ್ಕೆ ಲೈಟ್ ಉರಿತಾ ಇದೆ ಅಂತ ತೋರಿಸಿದೀವಿ, ಅನ್ಯಾಯಕ್ಕೆ ಫ್ಯಾನ್ಗಳು ಉರಿತಾ ಇದೆ ಅಂತ ತೋರಿಸಿದೀವಿ. ಎಲ್ಲ ತೋರಿಸಿದ್ರು ಇನ್ನೂ ಎಚ್ಚೆತ್ಕತಾ ಇಲ್ಲ. ಏನಾದ್ರು ಕೇಳಿದ್ರೆ ಬಿಸಿಲುಗಾಲ ಸರ್, ಬಿಸಿಲು ಸರ್, ಬಿಸಿ ಸರ್. ಇವಾಗ ವಿಡಿಯೋ ಮಾಡ್ತಾ ಇದೀನಿ ನೋಡಿ, ನನಗೂ ಬಿಸಿ, ನಾನು ಫ್ಯಾನ್ ಯೂಸ್ ಮಾಡಿಲ್ಲ. ಯಾಕಂದ್ರೆ ನಾನು ದುಡ್ಡು ಕಟ್ತೀನಲ್ಲ, ನನಗೆ ನೋವು. ಯೂಸ್ ಮಾಡ್ಬಿಟ್ರೆ ಕರೆಂಟ್ ಬಿಲ್ ಬರುತ್ತೆ ಅಂತ 36 ಪೈಸೆ ರೇಟ್ ಬೇರೆ ಜಾಸ್ತಿ ಮಾಡಿದಿರಲ್ಲ ಸರ್ ಗೌರವ್ ಗುಪ್ತಾ ಅವರೇ. ನನಗೂ ನೋವಾಗತ್ತಲ್ಲ, ದುಡ್ದು ಕಟ್ಟಬೇಕಲ್ಲ, ನನಗೂ ನೋವಾಗುತ್ತೆ. ಹಂಗೆ ನನ್ನ ನೋವಿನ ತರ ನಿಮ್ಮ ನೋವು ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಅದರದೊಂದು ಸ್ಯಾಂಪಲ್ ತೋರಿಸ್ತೀನಿ. ಎಷ್ಟೊತ್ತಿದ್ರಿ ಸಾಬ್ರೆ ಊಟಕ್ಕೆ ಹೋಗಿದ್ ನೀವು? ಎಲ್ಲೋಗಿದ್ರಿ? ಎಷ್ಟೊತ್ತಾಯ್ತು ನೀವು ಬಂದು? ಇವಾಗ ನೋಡಿ, ಅನ್ಯಾಯಕ್ಕೆ ಫ್ಯಾನು ಲೈಟ್ ಯಾಕೆ ಉರಿಸ್ತಾ ಇದ್ದೀರಿ? ಇವಾಗ ಬೇಸಿಗೆ ಇದ್ದರೆ ನೀವು ಇದ್ದಾಗ ಉರಿಸಿ, ಇಲ್ಲಿದ್ದಾಗ ಇಲ್ಲ, ಕುದ್ಗಳದೇನಿಲ್ಲ. ಇವಾಗ ನೀವು ಇಲ್ಲಿದ್ದಾಗ ಯಾಕೆ ಉರಿಸಿದ್ರಿ ಇದನ್ನ? ಕರೆಂಟ್ ಬಿಲ್ ನೀವು ಕಟ್ತೀರಾ? ಅಲ್ಲ, ಕರೆಂಟ್ ಬಿಲ್ ನೀವು ಕಟ್ತೀರಾ? ಇವಾಗ ಆನ್ ಮಾಡಿದ್ರಾ? ಆನ್ ಮಾಡಿ ಹೋಗಿದ್ರಾ? ಇಲ್ಲಿದ್ದಿಲ್ಲ, ನೀವು ಹೊರಗಡೆ ಹೋಗಿದ್ರಿ, ಕೆಳಗಡೆ ಇದ್ರಿ. ಇಲ್ಲ ಇಲ್ಲ, ನೀವೆಲ್ಲರೂ ಅಷ್ಟೇ. ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನೀವು ನೋಡಿ ಇವಾಗ ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಯಾರಿದ್ದಾರೆ? ಇಲ್ಲಿ ಯಾರೂ ಇಲ್ಲ. ಸುಮ್ಮನೆ ಅನ್ಯಾಯಕ್ಕೆ ಲೈಟು ಫ್ಯಾನು ಉರಿತಾ ಇದೆ. ಇಲ್ಲಿ ಯಾರಿದ್ದಾರೆ? ಬರೋದೇನಿಲ್ಲ.
ಅಟೆಂಡ್ರ್ ಯಾರು ಇಲ್ಲಿ? ಅಟೆಂಡ್ರ್ ಇಲ್ವಾ? ಏನು ಸಾಹೇಬ್ರೆ ಒಂದೇ ಒಂದು ನಿಮಿಷ ಬನ್ನಿ. ಅಟೆಂಡ್ರ್ ಯಾರು ನಿಮ್ಮಲ್ಲಿ? ಅಟೆಂಡ್ರ್ ಯಾರು ನಿಮ್ಮಲ್ಲಿ? ನೋಡಿ, ಅಲ್ಲಿ AO ಇಲ್ಲ, ಫ್ಯಾನ್ ಲೈಟ್ ಉರಿತಾ ಇದೆ. ಇಲ್ಲಿ ಯಾರೂ ಇಲ್ಲ, ಫ್ಯಾನ್ ಲೈಟ್ ಉರಿತಾ ಇದೆ. ಇಲ್ಲಿ ನೋಡಿ, ಹೌದು ಊಟಕ್ಕೆ ಹೋಗಿದ್ದಾರೆ ಸರ್. ಇವಾಗ ಮೊನ್ನೆ ಗೌರವ್ ಗುಪ್ತಾ ಏನು ಹೇಳಿದ್ರು ಸರ್? ಇಲ್ಲಿ ಬನ್ನಿ, ಇಲ್ಲಿ AW ಇದ್ದಾರಾ? ಈಗ ಜಸ್ಟ್ ಹೋಗಿಲ್ಲ ಬಿಡಿ ಸರ್, ಅವ್ರು ಇಲ್ಲ. ನಾನು ಬಂದು 1 hour ಮೇಲೆ ಆಯ್ತು ಸರ್. ಇಲ್ಲಿ ನೋಡಿ, ಫ್ಯಾನು ಲೈಟು ಎರಡೂ ಉರಿತಾ ಇದೆ ಇಲ್ಲಿ ಸರ್. ನಾನು ಏನು ಹೇಳ್ತಾ ಇದ್ದೀನಿ, ನಾನು 1 hour ಆಯ್ತು ನಾನು ಬಂದು. ಸರ್ ಆಗಲಿ ಸರ್, ಹೋಗೋ ಲೈಟ್ ಆಫ್ ಮಾಡಿಸಿ ಸರ್. ನೀವು ನೋಡಿ, ಅಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ರು ಫ್ಯಾನ್ಸ್ ಉರಿಸ್ತೀರಾ? ಆಫ್ ಮಾಡಿಸೋದಲ್ಲ ಸರ್. ಮೊನ್ನೆ ಗೌರವ್ ಗುಪ್ತಾ ಏನು ಹೇಳಿದ್ರು ಹೇಳಿ? ಪ್ರಜೆಗಳು ದಯವಿಟ್ಟು ಮಿತಿಯಾಗಿ ಕರೆಂಟ್ ಬಳಸಿ ಅಂದರು. ಇವಾಗ ನೀವು ಇಲಾಖೆಯವರೇ ಬಳಸಿಲ್ಲ ಅಂದರೆ ಇನ್ನು ಪ್ರಜೆಗಳಿಗೆ ಹೆಂಗೆ ಹೇಳ್ತೀರ ಬುದ್ಧಿ ಅಲ್ವಾ? ನೋಡಿದ್ರಲ್ಲ, K1 ಸಬ್ ಡಿವಿಷನ್ನ ಒಂದು ಸ್ಯಾಂಪಲ್ ವಿಡಿಯೋ ಇದು. ತುಂಬ ವಿಡಿಯೋಗಳು ಮಾಡಿದ್ದೀನಿ, ಸ್ಯಾಂಪಲ್ ವಿಡಿಯೋ ಅಂತಲ್ಲ, ಎಕ್ಸಾಂಪಲ್ ಸಮೇತವಾಗಿ ನಾನು ಒಂದಿಷ್ಟು ವಿಡಿಯೋಗಳು ಮಾಡಿದ್ದೀನಿ. ಅದನ್ನು ಸಹ ಪ್ರಸಾರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದ್ರದ್ದು ಸಹ ಒಂದು ಹೋರಾಟನೇ ಮಾಡಿದ್ರು ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಬ್ಬ ಪ್ರಜೆಯನ್ನು ಈ ರೀತಿಯಾಗಿ ಕಂಡಾಗ ನೀವು ಹೋಗಿ ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಪ್ಪೇನಿಲ್ಲ. ನಮ್ಮ ತೆರಿಗೆ ದುಡ್ಡು, ನಮ್ಮ ಹಣದಿಂದ ಕಟ್ಟುವಂತಹ ಕರೆಂಟ್ ಬಿಲ್ಗಳಿಗೆ ನಾವು ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಕಚೇರಿ, ಸರ್ಕಾರಿ, ಬರೀ ಬೆಸ್ಕಾಂ ಕಚೇರಿ ಮಾತ್ರ ಅಲ್ಲ, ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಕಡಾಖಂಡಿತವಾಗಿ ಅಲ್ಲಿ ಯಾರೂ ವ್ಯಕ್ತಿ ಇಲ್ಲ ಅಂದರೆ ಬಳಕೆ ಮಾಡೋದು ತಪ್ಪು. ಇದರ ಬಗ್ಗೆ ಇಂಧನ ಸಚಿವರು ಒಂದಿಷ್ಟು ಜಾಗೃತಿ ವಹಿಸಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು ಸಹ ಅವರವರ ನೌಕರರಿಗೆ ಜಾಗೃತಿ ಮೂಡಿಸಬೇಕು. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.